ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸ್ಪೆಷಲ್ ರೆಸಿಪಿ ಪುದೀನ ರೈಸ್. ಪುದೀನ ರೈಸ್ ಮಾಡೋಕ್ಕೆ ಬೇಕಾಗೋ ಸಾಮಗ್ರಿಗಳು: ಪುದೀನ 1 ಕಟ್ಟು, ಕೊತ್ತಂಬರಿ ಸ್ವಲ್ಪ, ವಟಾಣಿ ಸ್ವಲ್ಪ, ಮೆಣಸಿನ್ಕಾಯಿ, ಆಲೂಗಡ್ಡೆ, ಈರುಳ್ಳಿ, ಒಗ್ಗರಣೆಗೆ ಮೆಣಸಿನ್ಕಾಯಿ, ಟೊಮೆಟೊ, ಕ್ಯಾರೆಟ್, ಗ್ರೈಂಡರ್ ಹಚ್ಚೋಕ್ಕೆ ಸ್ವಲ್ಪ ಕೊಬ್ಬರಿ, ಬೆಳ್ಳುಳ್ಳಿ 1 8 ಎಸಳು, 1-2 ಇಂಚಷ್ಟು ಹಸಿ ಶುಂಠಿ. ಒಗ್ಗರಣೆ ಹಾಕೋಕ್ಕೆ ಎಣ್ಣೆ, ತುಪ್ಪ, 3 ಪಲಾವ್ ಎಲೆ, 4 ಏಲಕ್ಕಿ, 5 6 ಲವಂಗ, 8 ಮೆಣಸುಕಾಳು, 1-2 ಇಂಚು ಚಕ್ಕೆ, ಮತ್ತು 5 5.5 ಕಪ್ನಷ್ಟು ತೊಳೆದಿಟ್ಕೊಂಡು ನೆನೆ ಇಟ್ಟಿರೋ ಅಕ್ಕಿ. ಇಷ್ಟೆಲ್ಲದರ ಜೊತೆ ಇನ್ನೂ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದೆ. ಅದು ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ವಿಡಿಯೋನ ಕೊನೆಯವರೆಗೂ ತಪ್ಪದೆ ಪೂರ್ತಿಯಾಗಿ ನೋಡಿ. ಈಗ ಮಿಕ್ಸಿ ಜಾರ್ಗೆ 4 5 ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಆಗಲೇ ಹೇಳಿದ ಹಾಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಕೊತ್ತಂಬರಿ ಮತ್ತು ಪುದೀನ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ಈಗ ಹಾಕ್ಕೊಂಡಿರ್ತೀವಿ, ಅದನ್ನು ನೋಡಿಕೊಂಡು ಆಮೇಲೆ ಒಗ್ಗರಣೆಯಲ್ಲಿ ಉಪ್ಪು ಬಳಸ್ಕೋಬೇಕು. ಈಗ ಇದನ್ನು ಗ್ರೈಂಡರ್ ಹಚ್ತೀನಿ. ಪುದೀನನ ಇಷ್ಟು ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಒಗ್ಗರಣೆ ಹಾಕೊಳ್ಳೋಣ. ಈಗ ಕುಕ್ಕರ್ ಬಿಸಿಯಾಗಿದೆ. ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಎಣ್ಣೆ ಹಾಕ್ತಿದ್ದೀನಿ. ಮತ್ತು ಚಿಕ್ಕ ಬಟ್ಲಿಂದ ಒಂದು ಅರ್ಧ ಬಟ್ಲಷ್ಟು ತುಪ್ಪ ಹಾಕ್ತಿದ್ದೀನಿ. ಈಗ ಇದಕ್ಕೆ ನಾವು ತೆಗೆದಿಟ್ಕೊಂಡಿರೋಂಥ ಮಸಾಲೆ ಸಾಮಾನುಗಳನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿ ಆಗಲಿ. ಈಗ ಇದು ಸ್ವಲ್ಪ ಬಿಸಿಯಾಗಿದೆ. ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಇದಕ್ಕೆ 5 ಫುಲ್ ಮೆಣಸಿನ್ಕಾಯಿ. ಈಗ ಇದನ್ನು ಸ್ವಲ್ಪ ಈರುಳ್ಳಿ ಸ್ವಲ್ಪ ಆಗೋವರೆಗೂ ಬಿಸಿ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಬೌಲಷ್ಟು ಗಜ್ಜರಿ ಹಾಕ್ತಾಯಿದ್ದೀನಿ. ಹೆಚ್ಚಿಟ್ಕೊಂಡಿರೋ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಮತ್ತು ಹಸಿ ವಟಾಣಿನ ಹಾಕ್ತಾಯಿದ್ದೀನಿ. ಈಗ ಇದು ಸ್ವಲ್ಪ ಬೇಯಕ್ಕೆ ಬಿಡೋಣ. 1-2 ನಿಮಿಷ ಬೇಯಲಿ. ಆಮೇಲೆ ಉಳಿದಿದ್ದು ಸಾಮಾನುಗಳನ್ನು ಹಾಕೊಳ್ಳೋಣ. ಈಗ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಹಾಕ್ಕೊಂಡು 1-2 ನಿಮಿಷ ಬೇಯಿಸ್ಕೊಳ್ಳೋಣ. ಮತ್ತು ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೋತಿದ್ದೀನಿ. ಆಗಲೇ ಗ್ರೈಂಡ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಹಾಕಿದ್ದೆ ಉಪ್ಪು, ಅದಕ್ಕೆ ಈಗ ನೋಡಿಕೊಂಡು ಹಾಕೋಬೇಕು. ನಾನಿಲ್ಲಿ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಬೇಕಾದವ್ರು ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಈಗ ಸ್ವಲ್ಪ ಅರ್ಧಂಬರ್ಧ ಬೆಂದಿದೆ. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋದನ್ನು ಹಾಕೋಣ. ಈಗ ಇದನ್ನು ಒಂದು 5 ನಿಮಿಷದಷ್ಟು ಬೇಯಿಸೋಣ. ಆಮೇಲೆ ಅಕ್ಕಿ ಹಾಕ್ಕೊಳ್ಳೋಣ.
ಈಗ ಇದು ಸ್ವಲ್ಪ ಬೆಂದಿದೆ. ಇದಕ್ಕೆ ನಾವು ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕೊಳ್ಳೋಣ. ನಾನೀಗ 5 ಕಪ್ನಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಪೂರ್ತಿಯಾಗಿ ಹಾಕ್ತಾಯಿದ್ದೀನಿ. ಇದನ್ನು ಈಗ ನೀರು ಹಾಕಿದ್ರೆ ಸ್ವಲ್ಪ ಕಲಿಸ್ಕೊಂಡು ಹಾಗೆ 1-2 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ನೆಂದಿರುತ್ತೆ, ಅದಕ್ಕೆ ನೀವು ನೋಡಿಕೊಂಡು ನೀರು ಹಾಕೋಬೇಕು, ಇಲ್ಲಾಂದರೆ ಮೆತ್ತಗಾಗಿಬಿಡುತ್ತೆ. ಅನ್ನ ಉದುರಾಗಿ ಬರಲ್ಲ. ಈಗ ನಾವು ಇದಕ್ಕೆ ಈ ಕಪ್ಪಿಂದ ನಾನು ಅಕ್ಕಿನ ಅಳತೆ ಮಾಡ್ಕೊಂಡಿದ್ದೆ. ಇದೇ ಕಪ್ಪಿಂದ 1 ಕಪ್ ಅಕ್ಕಿಗೆ 2 ಕಪ್ ನೀರಷ್ಟು ಈಗ ಹಾಕ್ಕೋತಾ ಇದ್ದೀನಿ. ಯಾವುದೇ ಅಕ್ಕಿ ಇದ್ರೂ 1 ಕಪ್ಪಿಗೆ 2 ಕಪ್ನಷ್ಟೇ ಹಾಕ್ಕೋಬೇಕು, ಇಲ್ಲಾಂದರೆ ಪೂರ್ತಿ ಮೆತ್ತಗಾಗಿಬಿಡುತ್ತೆ ಅನ್ನ. ಈಗ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ನಾವು 5 ನಿಮಿಷ ಹಾಗೆ ಬೇಯಕ್ಕೆ ಬಿಡೋಣ. ಆಮೇಲೆ ಕುಕ್ಕರ್ ಇದು ಮಾಡಿ ಕ್ಲೋಸ್ ಮಾಡಿ 3 ಸೀಟಿ ಮಾಡ್ಕೊಳ್ಳೋಣ. ಕುಕ್ಕರು 3 ವಿಸಲ್ ಆಗಿದೆ. ಅದು ಆರೋವರೆಗೂ ನಾವು ಅದ್ರ ಜೊತೆ ಹಚ್ಕೊಂಡು ತಿನ್ನೋಕ್ಕೆ ಮೊಸರು ಬಜ್ಜಿನ ಮಾಡೋಣ. ಮೊಸರು ಬಜ್ಜಿ ಮಾಡೋಕ್ಕೆ ಏನೇನು ಬೇಕಂದರೆ ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಮತ್ತು ಟೊಮೆಟೊ, ಉಪ್ಪು, ಮೊಸರು. ಗಟ್ಟಿ ಮೊಸರು ಇದ್ದರೆ ಇನ್ನೂ ರುಚಿಯಾಗಿರುತ್ತೆ. ಒಂದು ಪಾತ್ರೆಗೆ ನಾವು ಮೊಸರನ್ನ ಹಾಕೊಳ್ಳೋಣ. ಮೊಸರು ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಮೊಸರು ಬಜ್ಜಿ. ಸೌತೆಕಾಯಿ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಅದಕ್ಕೆ ಎಷ್ಟು ಬೇಕು ರುಚಿಗೆ ಅಷ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೀವು ನೋಡಿಕೊಂಡು ಹಾಕಬೇಕು. ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ನೋಡಿ ರೈಸ್ ಎಷ್ಟು ಚೆನ್ನಾಗಿ ಉದುರು ಬಂದಿದೆ ಅಂಥೇಳಿ. ಈಗ ಇದನ್ನು ಪ್ಲೇಟಿಂಗ್ ಮಾಡ್ಕೋತೀನಿ. ನಾನು ವಿಡಿಯೋ ಸ್ಟಾರ್ಟ್ ಆದಾಗ ಹೇಳಿದ್ದೆ ಒಂದು ಸರ್ಪ್ರೈಸ್ ಇಂಗ್ರೀಡಿಯೆಂಟ್ ಇದೆ ಅಂಥೇಳಿ. ಅದು ಏನಂತ ಈಗ ತೋರಿಸ್ತೀನಿ ನೋಡಿ. ಪನ್ನೀರ್, ಮಕ್ಕಳಿಗೆ ಇಷ್ಟ ಆಗೋ ಪನ್ನೀರ್ ಹಾಕಿದರೆ ಆರೋಗ್ಯಕ್ಕೂ ಒಳ್ಳೆಯದಿರುತ್ತೆ ಮತ್ತು ತಿನ್ನೋಕ್ಕೂ ರುಚಿಯಾಗಿರುತ್ತೆ. ನಾನು ಇದನ್ನ ಸ್ವಲ್ಪ ಹುರ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ರೈಸಲ್ಲಿ. ಈಗ ನಮ್ಮ ಪ್ಲೇಟ್ ರೆಡಿ. ವಿಡಿಯೋ ಇಷ್ಟ ಆದವರು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಇದೇ ರೀತಿ ಮಾಡ್ತೀರಾ ಅಥವಾ ಬೇರೆ ಯಾವ ರೀತಿ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.